ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕೋ ಆಂಕರ್ ಅಪೇಕ್ಷಾ ಕೂಡ ಜಾಯ್ನ್ ಆಗಿದ್ದಾರೆ. ಎಸ್, ಲೇಡೀಸ್ ಜಾಯ್ನ್ ಆಗಿದ್ದೀವಿ ಅಂದ್ರೆ ಇವತ್ತು ಒಂದು ಅಪ್ಡೇಟ್ ಕೊಡೋದಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಎಸ್, ಈಗ ಆಲ್ರೆಡಿ ಸಾಕಷ್ಟು ಸಂಚಲನವನ್ನ ಅಂಡ್ ಹಸಿ ಬಿಸಿ ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಟೀಸರ್ ನೋಡಾದ್ಮೇಲೆ ಯಾವ ಟೀಸರ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಎಸ್, ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ರಿಲೀಸ್ ಆದ ಕೆಲವು ಗಂಟೆಗಳಲ್ಲಿ ಎಷ್ಟು ಅದ್ಭುತವಾದ ವ್ಯೂಸ್ ಅನ್ನು ಪಡ್ಕೊಳ್ತಾ ಇದೆ, ಜೊತೆಗೆ ಎಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಇನ್ನೊಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಏನಪ್ಪಾ ನಮ್ಮ ಯಶ್ ಅವ್ರು ಈ ರೀತಿಯಾಗಿ ಕಾಣಿಸ್ಕೊಂಡ್ರ ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಆಗ್ತಾ ಇದ್ದಾರೆ. ಎಸ್, ನಾವು ಇವತ್ತು ಆ ಟೀಸರ್ ನೋಡಿದ್ಮೇಲೆ ಏನ್ ಅನ್ಸ್ತು ಅನ್ನುವಂತಹ ವಿಚಾರವನ್ನ ನಾವು ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀವಿ. ಎಸ್, ಅಪೇಕ್ಷಾ ನೋಡಿದೆ ಟಾಕ್ಸಿಕ್ ಟೀಸರ್ ಯಾವ ರೀತಿ? ಟೀಸರ್ ನೋಡಿದೆ. ನನಗಂತೂ ಟೀಸರ್ ನೋಡ್ತಿದ್ದಂಗೆನೆ ಗೂಸ್ ಬಂಪ್ಸ್ ಬಂತು. ಲಾಸ್ಟ್ ಟೀಸರ್ ನೋಡಿನೇ ಫುಲ್ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು. ಎಕ್ಸಾಕ್ಟ್ಲಿ. ಆ ಟೀಸರ್ಗಿಂತ ಈ ಟೀಸರ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಬಟ್ ಆ ಟೀಸರ್ ನೋಡಿದಾಗ ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ರು. ಸಾಕಷ್ಟು ಹಸಿ ಬಿಸಿ ದೃಶ್ಯಗಳಿವೆ, ಮಕ್ಕಳು ನೋಡುವಂಥದ್ದಲ್ಲ ಅಂತ. ಪ್ರಾಬಬ್ಲಿ ಅದೇ ರೀಸನ್ ಅನ್ಸುತ್ತೆ ಈ ಟೀಸರ್ಗೆ ಡಿಸ್ಕ್ಲೇಮರೇ ಹಾಕ್ಬಿಟ್ಟಿದ್ದಾರೆ. ಕಿಡ್ಸ್ ಸ್ಟೇ ಅವೇ, ಪೇರೆಂಟ್ಸ್ ಮೇಕ್ ಶೋರ್ ಯೋರ್ ಕಿಡ್ಸ್ ಸ್ಟೇ ಅವೇ, ಗ್ರ್ಯಾಂಡ್ ಪೇರೆಂಟ್ಸ್ ಮೇಕ್ ಶೋರ್ ಯೋರ್ ಕಿಡ್ಸ್ ಸ್ಟೇ ಅವೇ ಅಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ವಾಚ್ ಅಟ್ ಯರ್ ಓನ್ ರಿಸ್ಕ್ ಅಂತ. ಅಂದ್ರೆ ಮಕ್ಕಳು, ತಂದೆ ತಾಯಿ, ಅಜ್ಜಾಜಿ ನೋಡಬಾರ್ದು, ಬಟ್ ಮುತ್ತಾತ ಮುತ್ತಜ್ಜಿ ಇವರೆಲ್ಲ ನೋಡ್ಬೋದು ಅನ್ನೋ ತರ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಓನ್ ರಿಸ್ಕ್ ಅಲ್ಲಿ ನೀವು ನೋಡಬಹುದು, ಓನ್ ರಿಸ್ಕ್ ಅಲ್ಲಿ ನೋಡ್ಬೋದು ಅಂತ. ನಂಗಿದು ಈ ಡಿಸ್ಕ್ಲೇಮರ್ ನೋಡಿ ಏನ್ ಅನ್ಸ್ತು ಗೊತ್ತಾ, ಈ ಮೀಮ್ಸ್ ಎಲ್ಲ ಬರುತ್ತಲ್ಲ, ಕಿಡ್ಸ್, ಬಾಯ್ಸ್, ಲೆಜೆಂಡ್ಸ್, ಅಲ್ಟ್ರಾ ಲೆಜೆಂಡ್ಸ್ ಅಂತೆಲ್ಲ, ಆತರ ಪ್ಯಾಟರ್ನ್ ಅಲ್ಲಿ ಒಂದು ಡಿಸ್ಕ್ಲೇಮರ್ ಕೊಟ್ಟಿದ್ದಾರೆ. ಅಂದ್ರೆ ಏನ್ ಅದ್ರದ್ದು ಮೀನಿಂಗ್ ಅಂತ ಗೊತ್ತಿಲ್ಲ. ಹಂಗಾರೆ ಯಾಕೆ ನೋಡ್ಬೇಕು? ಅಷ್ಟು ಏಜ್ ಆಗಿರೋರು ನೋಡ್ಬೇಕು ಅಂದ್ರೆ ಅರ್ಥ ಏನು? ಈಗ ಲಾಸ್ಟ್ ಟೈಮು ಒಂದು ಟೀಸರ್ ರಿಲೀಸ್ ಮಾಡಿದ್ರು. ಆ ಟೈಮಲ್ಲಿ ಏನೋ ಅಯ್ಯೋ ಇದನ್ನ ಮಕ್ಳನ್ನ ನೋಡಿದ್ರೆ ಏನ್ ಕಲಿತಾರೆ, ಇದ್ರಲ್ಲಿ ಏನ್ ಮೆಸೇಜ್ ಇದೆ ಅಂತ ಹೀಗೆ ಬಹಳಷ್ಟು ಒಂದಷ್ಟು ಪ್ರಶ್ನೆಗಳು ಉಟ್ಕೊಳ್ತು. ಹಾಗಾಗಿ ಅವ್ರು ಏನ್ ಮಾಡ್ಬಿಟ್ರು, ಸಿನಿಮಾದವರು ಇಷ್ಟೆಲ್ಲ ಚರ್ಚೆ ಆಗ್ತಿದೆಯಲ್ಲ, ಈ ಸಲ ನಾವು ಒಂದು ವಾರ್ನಿಂಗ್ ತರ ಕೊಟ್ಬಿಡೋಣ ಅಂತ ಸ್ಟಾರ್ಟಿಂಗ್ ಸೀನಲ್ಲೇ ನಮಗೆ ಕ್ಲೀಲಿಕ್ ಅಂತ ಒಂದು ಅಲಾರಾಮ್ ಇದಾಗುತ್ತಲ್ಲ, ಸಿಂಬಲ್ ಹಾಕ್ಬಿಟ್ಟು ಅಲರ್ಟ್ ಕೊಡ್ತಾರಲ್ಲ, ಸೊ ಅದೇ ರೀತಿಯಾಗಿ ಅಲರ್ಟ್ ಕೊಟ್ರು. ಸೊ ಅಲರ್ಟ್ ಕೊಟ್ಟಾದ್ಮೇಲೆ ನಮಗೆ ಕಾಣಿಸಿದ್ದೆ ಒಂದಷ್ಟು ಹೀರೋಯಿನ್ಸ್ ಗಳ ಎಂಟ್ರಿ. ನಾವು ಲಾಸ್ಟ್ ಟೈಮ್ ಅಲ್ಲಿ ಏನಪ್ಪಾ ಯಶ್ ಅವ್ರದ್ದು ಯಾವ ಹೀರೋಯಿನ್ಗಳು ಇದ್ರಲ್ಲಿ ಕಾಣಿಸ್ಕೊಂಡಿಲ್ವಲ್ಲ, ಹಾಗಾದ್ರೆ ಯಶ್ ಅವ್ರು ಒಬ್ರೇನ ಮಾಡ್ತಾ ಇರೋದ್ರ ಇದ್ರಲ್ಲಿ ರಾಯನ್ ಅನ್ನುವಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು, ಹೇಗೆ ಹೀರೋಯಿನ್ಸ್ ಗಳಿಲ್ವಾ ಅನ್ನುವಂತಹ ಪ್ರಶ್ನೆಗೂ ಕೂಡ ನಮಗೆ ಈಗ ಆಲ್ರೆಡಿ ಉತ್ತರ ಸಿಕ್ಕಿದೆ. 5 ಜನ ಹೀರೋಯಿನ್ಸ್ ಎಂಟ್ರಿ ಕೂಡ ಆಗಿದೆ. ಸಖತ್ ಹಾಟ್ ಆಗಿ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮೊದಲನೇ ಟೀಸರ್ ನೋಡಿದಾಗ ನಿನಗೇನ್ ಅನ್ಸಂದ್ರೆ ಒಂದು ಸೀನ್ ಕ್ರಿಯೇಟ್ ಆಗಿತ್ತು. ನಿನಗೇನ್ ಅನ್ಸ್ತು ಅದು ಆ ಸೀನ್ಸ್ ನೋಡಿದಾಗ, ಅಂದ್ರೆ ನಿನ್ನ ಒಪಿನಿಯನ್? ಸೊ ಈಗ ಆ ಟೀಸರ್ ಅಲ್ಲಿ ಇದ್ದಿದ್ದು ಒಂದು ಸ್ಮಶಾನದ ದೃಶ್ಯ, ಆಮೇಲೆ ಗನ್ ಶೂಟ್ ಮಾಡುವಂತ ದೃಶ್ಯಗಳು, ಮತ್ತೆ ಒಂದಷ್ಟು ಗ್ಲಾಮರಸ್ ದೃಶ್ಯಗಳೆಲ್ಲ ಇದ್ವು. ಅವುಗಳನ್ನ ನೋಡಿ ಅಷ್ಟು ಇಂಟ್ರೆಸ್ಟ್, ಅಂದ್ರೆ ನನಗೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಂದ್ರೆ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿಲ್ಲ. ಬಿಕಾಸ್ ಆ ಥರ ಮೂವೀಸ್ನ ನಾನು ಜಾಸ್ತಿ ನೋಡಲ್ಲ. ಆ್ಯಂಡ್ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ಆ ಥರ ಮೂವೀಸ್ನ ಅಷ್ಟು ನೋಡಿ ಅಭ್ಯಾಸ ಇಲ್ಲ. ನೋಡಿದ್ರು ಕದ್ದು ಮುಚ್ಚಿ ನೋಡ್ತಾರೆ ಬಿಟ್ರೆ ಥಿಯೇಟರ್ಗೆ ಹೋಗಿ ನೋಡಿರೋದು ತುಂಬ ಕಡಿಮೆ ಅಂತ ಅನ್ಕೋತೀನಿ. ಬಟ್ ಈ ಟೀಸರ್ ನೋಡಿದ್ಮೇಲೆ ಆ ಪರ್ಸ್ಪೆಕ್ಟಿವ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಹೀರೋಯಿನ್ಸ್ ಎಂಟ್ರಿ ಇದೆ ಆ್ಯಂಡ್ ಫೈಟ್ ಸೀನ್ ಅಂತೂ ಸಖತ್ತಾಗಿದೆ. ಯೂಶ್ವಲಿ ಈಗ ಒಂದು ಮೂವಿ ಅಂದಾಗ ಹೀರೋ ವರ್ಸಸ್ ವಿಲನ್ ಅಂತ ಆದಾಗ ಮೇಲ್ ವಿಲನ್ನ ಎಲ್ಲರೂ ಕೂಡ ನಾವು ಥಿಂಕ್ ಮಾಡ್ತೀವಿ. ಮೇಲ್ ವಿಲನ್ಸ್ನ ಎಲ್ಲರೂ ಕೂಡ ಪೋರ್ಟ್ರೇ ಮಾಡ್ತಾರೆ. ತುಂಬಾನೇ ರಗಡ್ ಆಗಿರ್ತಾರೆ, ರೆಬೆಲ್ ಆಗಿರ್ತಾರೆ, ದೊಡ್ಡ ಕಣ್ ಬಿಟ್ಕೊಂಡು ಗನ್ ಇಟ್ಕೊಂಡು ಬರ್ತಾರೆ ಅಂತ. ಬಟ್ ಈ ಮೂವಿನಲ್ಲಿ ಫಿಮೇಲ್ ಫೈಟರ್ಸ್ ಇದ್ದಾರೆ. ಸೊ ಅವ್ರ ಅಗೇನ್ಸ್ಟ್ ಯಶ್ ಫೈಟ್ ಮಾಡ್ತಾರೆ. ಆ ಸೀನ್ ಸಖತ್ತಾಗಿದೆ. ಅಂಡ್ ಒಬ್ಬೊಬ್ಬರ ಎಂಟ್ರಿ ಕೂಡ ಡಿಫ್ರೆಂಟ್ ಆಗಿದೆ. ನಯನತಾರ ಅವ್ರ ಮೋಟರ್ ಸೈಕಲ್ ಅಲ್ಲಿ ಬರ್ತಾರೆ, ಇವರು ಪೂಲಿಂದ ಎದ್ದು ಬರ್ತಾರೆ, ಕಿಯಾರಾ ಅಡ್ವಾಣಿ ಅವರು, ಆಮೇಲೆ ನಮ್ಮ ರುಕ್ಮಿಣಿ ಅವರು ಗನ್ನಲ್ಲಿ ಫೈರ್ ಆಗಿ ಶೂಟ್ ಮಾಡೋ ತರ ಆ ಲುಕ್, ಆ ಒಂದು ಬೋಲ್ಡ್ ಲುಕ್, ಆಮೇಲೆ ಆ ಫೈರ್ ಅದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ. ನನಗೆ ಮೊದಲನೇ ಟೀಸರ್ ನೋಡಿದಾಗ್ಲೂ ಕೂಡ ಅಂದ್ರೆ ಕೆಲವರೆಲ್ಲ ಕೇಸ್ ಎಲ್ಲ ಹಾಕ್ಬಿಟ್ರು ಅದ್ರ ಮೇಲೆ. ಐ ಡೋಂಟ್ ನೋ ವೈ, ಯಾಕೆ ಸಿನಿಮಾ ತರ ನೋಡ್ಬೇಕಷ್ಟೇ ನನಗನ್ಸಿದ್ದು. ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ರೀ, ಹಂಗ್ ನೋಡಿದ್ರೆ ದಿನನಿತ್ಯ ಒಂದಷ್ಟು ಪ್ರಾಬ್ಲಮ್ಗಳಿರುತ್ತೆ. ಎಷ್ಟು ಅತ್ಯಾಚಾರ ನಡೆಯಲ್ಲ ದಿನದಿಂದ ದಿನಕ್ಕೆ. ಆಮೇಲೆ ಯಾವ ಸಿನಿಮಾದವರು ಮಾಡೇ ಇಲ್ವಾ ಅಂದ್ರೆ ಎಷ್ಟೊಂದು ಸಿನಿಮಾಗಳು, ಅದನ್ನ ಸಿನಿಮಾ ತರ ನೋಡಿ. ಅಂದ್ರೆ ಇವಾಗ ಯಶ್ ಸ್ಟಾರ್ಡಮ್ ಅನ್ನೋದು ಬರೀ ನಮ್ಮ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ ಸೀಮಿತವಾಗಿಲ್ಲ. ಅವ್ರು ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ ಅಂದ್ಮೇಲೆ ಆ ಲೆವೆಲ್ ಮೂವೀಸ್ ನ ಮಾಡ್ಲೇಬೇಕಾಗುತ್ತೆ. ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಟಾಕ್ಸಿಕ್ ಮೂವಿಗೆ. ಯಾಕೆ ಕೆಲವ್ರಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅವ್ರನ್ನ ನಾವು ಕಿರಾತಕನಾಗಿ ನೋಡಿದೀವಿ, ಒಂದ್ ಲವರ್ ಬಾಯ್ ಆಗಿ ನೋಡಿದೀವಿ, ಜೊತೆಗೆ KGF ಅಲ್ಲಿ ಅದೊಂಥರ ಗ್ಯಾಂಗ್ ಸ್ಟಾರ್, ಅದೊಂದು ಆ ತರ ನೋಡಿದ್ವಿ. ಆಮೇಲೆ ಅವ್ರನ್ನ ಬೇರೆ ತರ ನೋಡಿದೀವಿ. ಅಂದ್ರೆ ಅವ್ರದ್ದು
ಬೇರೆ ತರ ನೋಡಿದ್ವಿ. ಈಗ ಅವ್ರನ್ನ ಈ ತರ ನೋಡೋದಕ್ಕೆ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ಅಂದ್ರೆ ನಮ್ಮ ಯಶ್ ಅವ್ರು ಈ ರೀತಿ ಪಾತ್ರಗಳನ್ನು ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಬಟ್ ಆದ್ರೆ ಒಂದು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಬಂದಾಗ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಕೂಡ ರೀಚ್ ಮಾಡ್ಬೇಕಾಗತ್ತೆ. ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಬಂದಾಗ ಅದೇ ರೀತಿಯಾಗಿ ಯಶ್ ಅವರು ಇದ್ಯಾವುದು ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಬೇಕು ಅಂತಾನೆ ಈ ರೀತಿಯಾದ ಪಾತ್ರವನ್ನ ಒಪ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಟಾಕ್ಸಿಕ್ ಈ ಒಂದು ಟೀಸರ್ ಹೆಂಗಿತ್ತು ಅಂತಂದ್ರೆ ಒಂದು ಹೊಸ ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅಂಡ್ ಒಬ್ರೊಬ್ರು ಹೀರೋಯಿನ್ಸ್ ಎಂಟ್ರಿ ಕೂಡ ಅಪೇಕ್ಷಾ ಸಖತ್ತಾಗಿದೆ. ಅಂಡ್ ಹೀರೋಯಿನ್ಸ್ ಹೆಸರುಗಳು ಕೂಡ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಹೌದು. ನಯನ್ತಾರ ಅವರು ಗಂಗಾ ಅನ್ನೋ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕಿಯಾರಾ ಅಡ್ವಾಣಿ ನಾದಿಯಾ ಆಗಿ, ಆಮೇಲೆ ಹುಮಾ ಖುರೇಶಿ ಅವರು ಎಲಿಜಬೆತ್, ರುಕ್ಮಿಣಿ ಅವರು ಮೆಲಿಸಾ ಆಗಿ, ಹಾಗೆ ತಾರಾ ಸುತಾರಿಯಾ ರೆಬೆಕಾ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದಾರೆ. ಇದೊಂಥರ ಈ ನೇಮ್ಗಳನ್ನ ನೋಡ್ತಾ ಇದ್ರೆ ಇಂಡಿಯನ್ ಟಚ್, ಮತ್ತೆ ಗಂಗಾ ಅಂದ್ರೆ ಇಂಡಿಯನ್ ನೇಮ್ ಬರುತ್ತೆ, ರೆಬೆಕಾ ಆಮೇಲೆ ಎಲಿಜಬೆತ್ ಎಲ್ಲ ಫಾರಿನ್ ಕಂಟ್ರಿ, ನಾದಿಯಾ ಅಂದ್ರೆ ಈ ಏನೋ ಮುಸ್ಲಿಂ ಕಂಟ್ರಿ ನೇಮ್, ಮಾತ್ರ ಎಲ್ಲ ಮಿಕ್ಸ್ ಇದೆ. ಏನಂತ ನಮ್ಗೆ ಕ್ಯೂರಿಯಾಸಿಟಿ ಅಂತೂ ಸಖತ್ತಾಗಿದೆ. ಅಂಡ್ ಮೋರ್ ಓವರ್ ಈಗ ಕನ್ನಡ ಸಿನಿಮಾಗಳನ್ನ ನೋಡಲ್ಲ, ಕನ್ನಡ ಸಿನಿಮಾಗಳನ್ನ ಬೆಳೆಸಲ್ಲ ಅಂತ ಹೇಳ್ತಾರೆ. ಬಟ್ ಆತರ ಹೇಳೋರನ್ನೇ ಈ ತರ ಮೂವೀಸ್ ನ ಅಗೇನ್ಸ್ಟ್ ಹೋಗ್ತಾರೆ. ಈಗ ಮೂವೀಸ್ ಬೆಳಿಬೇಕು ನೋಡ್ಬೇಕು ಅಂದ್ರೆ ಅದ್ರಲ್ಲಿ ಏನಾದ್ರು ಹೊಸದಾಗಿ ಇರ್ಲೇಬೇಕಲ್ಲ. ಹಳೆ ಕಂಟೆಂಟ್ ನೇ ಕೊಟ್ರೆ, ಹಳೆ ಏನೋ ಉಳ್ದಿರೋ ಅನ್ನಕ್ಕೆ ಉಪ್ಪು ಖಾರ ಸೇರಿಸ್ಬಿಟ್ಟು ಕೊಟ್ರೆ ಯಾರು ತಿನ್ನಲ್ಲ. ಹೊಸದಾಗಿ ಏನಾದ್ರು ಮಾಡಿದ್ರೆ ಈ ತರ ಕಮೆಂಟ್ ಮಾಡ್ತಾರೆ. ಸೊ ಬೆಳೆಯೋದು ಹೆಂಗೆ ಮೂವೀಸ್ ಅಲ್ವಾ? ಆದ್ರೆ ನಾವು ಖುಷಿ ಪಡ್ಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತವ್ರು ಯಶ್ ಸರ್ ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗ ಒಂದು ಹಾಲಿವುಡ್ ರೇಂಜ್ ಅಲ್ಲಿ ಒಂದು ಸಿನಿಮಾ ತೆಗಿತಾ ಇದೀವಿ, ಒಂದು ಸಿನಿಮಾ ಬರ್ತಾ ಇದೆ ಅಂದಾಗ ಅದನ್ನ ನೋಡಿ ಖುಷಿ ಪಡ್ರಿ. ಯಾಕೆ ಈ ಸಿನಿಮಾ ತರ ನೋಡಿ ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಅಷ್ಟೇನೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಅದ್ರ ಮೇಲೆ ಕೇಸ್ ಹಾಕುವಂಥದ್ದು ಅಂದ್ರೆ ಸುಮಾರು ಬರ್ತಾ ಇದೆ. ಸುಮಾರು ರೊಮ್ಯಾಂಟಿಕ್ ಸಿನಿಮಾಗಳು ನಾವು ನೋಡ್ತಿರ್ತೀವಿ. ಬಟ್ ಆದ್ರೆ ಇದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ. ಅದಕ್ಕೆ ಬೆಂಬಲ ಕೊಡೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇರುವಂತವ್ರು ಮಾಡಿದಾಗ ಅದಕ್ಕೆ ಪ್ರೋತ್ಸಾಹ ಕೊಡೋಣ, ಬೆಳೆಸೋಣ ಅವ್ರನ್ನ ಇನ್ನಷ್ಟು. ಯಾಕಂದ್ರೆ ನಮಗದೊಂದು ಪ್ರೌಡ್ ಅಲ್ವಾ, ನಮ್ಮ ಕನ್ನಡದಲ್ಲಿರೋ ಅಂತ ಯಶ್ ಅವರು ಈ ಲೆವೆಲ್ಗೆ ಬೆಳೀತಾ ಇದ್ದಾರೆ ಅಂದಾಗ ಅದರಲ್ಲಿ ಸಿಕ್ಕಾಬಟ್ಟೆ ಪ್ರೌಡ್ ಫೀಲ್ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಟೀಸರ್ ಅಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಒಂದು ಸೀನ್ ಬರುತ್ತೆ ಆ ಸಮುದ್ರದ ಹತ್ರ ಇಬ್ರು ಮಲ್ಗಿರೋ ತರ. ಅದು ಆಲ್ರೆಡಿ ಹಿಂದಿರುಗಡೆ ಟೀಸರ್ ಅಲ್ಲೇ ಒಂದು ರಿವೀಲ್ ಆಗಿತ್ತು. ಬಟ್ ಈಗ ಒಂದು ಚೈನು ಮತ್ತೆ ಆ ಚೈನ್ ಹಿಂಗೆ ಎತ್ತೋ ತರ, ಆಮೇಲೆ ಆ ಒಂದು ಬ್ಯಾಂಗ್ ಒಂದು ಖಡ್ಗ ಅಂತಾರ ಆ ರೀತಿ. ಬಟ್ ನನಗೆ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಸುಮ್ನೆ ಆತರ ಎಲಿಮೆಂಟ್ಸ್ ನ ಹಾಕಲ್ಲ, ಟೀಸರ್ ಆಗ್ಲಿ ಟ್ರೇಲರ್ ಆಗ್ಲಿ. ಸೊ ಆ ತರದೇನೋ ಹಾಕಿದಾರೆ ಅಂದ್ರೆ ಅದ್ರದ್ದು ಏನಾದ್ರು ಒಂದು ಕನೆಕ್ಷನ್ ಇರುತ್ತೆ ಮೇ ಬಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ 5 ಜನ ಇದರಲ್ಲಿ ನನಗನ್ಸೋ ಪ್ರಕಾರ ಈ 5 ಜನ ಲೇಡೀಸ್ ಏನಿದಾರಲ್ಲ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂತ ಅನ್ಸ್ತದೆ. ವಿಲನ್ ಅಥವಾ ಒಬ್ರು ಹೀರೋಯಿನ್, 4 ಜನ ವಿಲನ್, ಆತರ ಏನಾದ್ರು ಟ್ವಿಸ್ಟ್ ಇರುತ್ತೆ ಅನ್ಸ್ತದೆ. ಸೊ ಅವರಲ್ಲಿ ಯಾರಾದ್ರೂ ಒಬ್ರು ಯಶ್ ಅವ್ರಿಗೆ ಗಿಫ್ಟ್ ಮಾಡಿರೋದು, ಆ ತರದ್ ಏನಾದ್ರು ಒಂದು ಕಂಟೆಂಟ್ ಇದ್ದೇ ಇರುತ್ತೆ. ಅದರ್ವೈಸ್ ಯಶ್ ಅಂತಹ ಒಬ್ಬ ನಟನ ಮೂವಿ ಟೀಸರ್ ಅಲ್ಲಿ ಆತರ ಎಲಿಮೆಂಟ್ಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೇಕು. ಒಂದು ಚೈನ್ ಇಂದಲೂ ಕೂಡ ಆ ಎಲಿಮೆಂಟ್ ನಾವು ಅಂದ್ರೆ ಕೆಲವೊಂದಷ್ಟು ವಿಚಾರಗಳನ್ನ ನಾವು ಅಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಅದನ್ನ ಯಾಕೆ ತೋರಿಸಿದ್ದಾರೆ ಅಂತ ಹೇಳಿ ನಾವೊಂದಷ್ಟು ಪ್ರಿಡಿಕ್ಟ್ ಮಾಡ್ಕೋಬಹುದು. ಅಂದ್ರೆ ಯಶ್ ಅವರ ಲವ್ವರ್ ಏನಾದರೂ ಅದನ್ನ ಗಿಫ್ಟ್ ಮಾಡಿರ್ಬೋದಾ, ಈ ತರದೆಲ್ಲ ಒಂದಷ್ಟು ವಿಚಾರಗಳು ನಾವು ಇದನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ನಯನತಾರ ಅವರು ಕೂಡ ಫುಲ್ ಏನೋ ಒಂದು ಯುದ್ಧಕ್ಕೆ, ಅಂದ್ರೆ ಗೊತ್ತಿಲ್ಲ ಯಶ್ ಅವ್ರ ವಿರುದ್ಧ ಏನಾದ್ರೂ ಯುದ್ಧ ಮಾಡ್ತಾರಾ ಅನ್ನುವಂತಹ ಒಂದು ಸಿಚುಯೇಷನ್ ಬರೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಬೈಕ್ ಅಲ್ಲಿ ಫುಲ್ ಬೋಲ್ಡ್ ಆಗಿ ಎಂಟ್ರಿ ಕೊಡೋ ತರ ಬಂದಿದ್ದಾರೆ. ಅಂದ್ರೆ ಯೂಶಲಿ ನಾವು ಹೀರೋಗಳನ್ನ ಆತರ ನೋಡ್ತಾ ಇದ್ವಿ, ಎಲ್ಲಾ ಸಿನಿಮಾದಲ್ಲೂ ಹೀರೋಗಳ ಆತರ ಎಂಟ್ರಿ ನೋಡ್ತಾ ಇದ್ವಿ. ಬಟ್ ಫಾರ್ ಅ ಚೇಂಜ್ ಈ ತರ ಸಕ್ಕದಾಗಿ ಗೀತು ಮೋಹನ್ ದಾಸ್ ಅವರು. ಅಂಡ್ ಇನ್ನೊಂದು ನೋಟಿಸ್ ಮಾಡಿದ್ಯಾ ಪೂಜಾ, ಎಲ್ಲ ಮೂವೀಸ್ ಅಲ್ಲಿ ಒಂದು ವಿಲನ್ ಎಂಟ್ರಿ ಅಥವಾ ವಿಲನ್ ತೋರಿಸೋದು, ಅವ್ರ ಫಸ್ಟ್ ಲುಕ್ ರಿಲೀಸ್ ಮಾಡೋದು ಅಂತಿರುತ್ತೆ. ಅಂದ್ರೆ ಮೇಲ್ ವಿಲನ್ ನಾನು ಹೇಳ್ತಿರೋದು. ಬಟ್ ಈ ಮೂವಿನಲ್ಲಿ ಮೇಲ್ ವಿಲನ್ ಎಲ್ಲೂ ನಾವು ನೋಡೇ ಇಲ್ಲ, ಕಾಣಿಸ್ಲೇ ಇಲ್ಲ ಎಲ್ಲೂ ಕೂಡ. ಸೊ ಮೇಲ್ ವಿಲನ್ ಇದಾರ ಇಲ್ವಾ, ಅಥವಾ ಬರೀ ಫಿಮೇಲ್ ವಿಲನ್ಸ್ ಮಾತ್ರ ಇರೋದ, ಅದೊಂದು ಕ್ವಶನ್ ಹುಟ್ಕೊಳ್ಳುತ್ತೆ. ಅಂದ್ರೆ ಟಾಕ್ಸಿಕ್ ಅಲ್ಲಿ ಯಾರು ಕೂಡ ಮೇಲ್ ವಿಲನ್ಸ್ ಇಲ್ವಾ? ಮೇಲ್ ವಿಲನ್ಸ್ ಇಲ್ಲ ಅನ್ಸುತ್ತೆ. ಅಂದ್ರೆ ಇಷ್ಟು ಜನ, ಅಂದ್ರೆ 5 ಜನ ಹುಡುಗಿರು ಏನಿದ್ದಾರೆ, ಹೀರೋಯಿನ್ಸ್ ಗಳು ಏನಿದ್ದಾರೆ, ಅವರೆಲ್ಲರೂ ಕೂಡ ಯಶ್ ಅವರ ವಿರುದ್ಧ ಅಂದ್ರೆ ಫೈಟ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ. ಯಾಕಂದ್ರೆ ಎಲ್ಲರೂ ಅವ್ರ ವಿರುದ್ಧ, ಅಂದ್ರೆ ಈ ಕಡೆ ರುಕ್ಮಿಣಿ ವಸಂತ ಅವ್ರನ್ನ ನೋಡ್ತಾ ಇದ್ರೆ ಅವರು ಕೂಡ ಗನ್ ಎತ್ಕೊಂಡು ಶೂಟ್ ಮಾಡೋ ತರ ಒಂದು ಸೀನ್ ಬಂದಿದೆ. ಆಮೇಲೆ ಯಶ್ ಅವ್ರ ಡೈಲಾಗ್ ಕೂಡ ಹೇಳ್ತಾರೆ, ಲೇಡೀಸ್ ಅಂಡ್ ಲೇಡೀಸ್ ಅಂತ, ಒಟ್ಟಿಗೆ ಬರ್ತೀರಾ ಅಥವಾ ಒಬ್ಬೊಬ್ರೆ ಬರ್ತೀರಾ ಅಂತೆಲ್ಲ. ಇನ್ನು ಯಶ್ ಅವರ ಆ ಒಂದು ಕೊನೆ ಸೀನಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಅಲ್ಲೂ ಕೂಡ ಒಂದು ಮಹಿಳೆ ಯಶ್ ಅವ್ರಿಗೆ ಹಿಂಗೆ ಗನ್ ತಗೊಂಡು ಅಟ್ಯಾಕ್ ಮಾಡಕ್ಕೆ ಅಂತ ಹೋದಾಗ್ಲೂ ಕೂಡ ಅವ್ರೇನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅನ್ಸುತ್ತೆ ಅವರು ಅಂದ್ರೆ ಡೈರೆಕ್ಟ್ ಆಗಿ ಅವ್ರ ಕಾಲಿಗೆ ಶೂಟ್ ಮಾಡೋ ತರ ಆಗತ್ತೆ. ಅಂದ್ರೆ ಅವ್ರ ಹತ್ರ ಡೈರೆಕ್ಟ್ ಆಗಿ ಬಂದ್ ಬೀಳೋ ತರ, ಅದೇ ಅವ್ರು ಕೌಂಟರ್ ಅಟ್ಯಾಕ್ ಮಾಡ್ತಾರೆ.
ಅದಾದ್ಮೇಲೆ ಅವ್ರ ಹತ್ರ ಬಂದು ಬಿದ್ದಾಗ ಹೌದು ಅವರ ಬಾಯಿ ಒಳಗಡೆನೆ ಗನ್ ಇಡೋ ತರ, ಶೂಟ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಅನ್ಸುತ್ತೆ ಅವರು ಕಾಲಿಗೆ ಶೂಟ್ ಮಾಡ್ತಾರೆ. ನಾವ್ ಇಲ್ಲಿ ಇದೊಂದು ವಿಚಾರನ ಗಮನಿಸ್ಬೇಕು. ಸೊ ಹೌ ಮಚ್ ಟಾಕ್ಸಿಕ್ ಅಂದ್ರೆ ದಿಸ್ ಮಚ್ ಟಾಕ್ಸಿಕ್ ಮೂವಿ ಅಂತ ಹೇಳ್ಬೋದು. ಸಿಕ್ಕಾಬಟ್ಟೆ ಸಕ್ಕದ ಟಾಕ್ಸಿಕ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇನ್ನು ಡೈಲಾಗ್ ವಿಚಾರಗಳಲ್ಲೂ ಅಷ್ಟೇ. ಅದಕ್ಕಿಂತ ಮುಂಚೆ ಪೂಜಾ ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡ್ಲೇಬೇಕು. ಎಷ್ಟು ಒಳ್ಳೊಳ್ಳೆ ಶಾರ್ಟ್ಸ್ ಇದೆ ಅಂದ್ರೆ, ಒಂದು ಮೂವಿನಲ್ಲಿ ಇಷ್ಟು ಶಾರ್ಟ್ಸ್ ಇದೆಯೋ ಅನ್ನೋ ತರ, ಅಂದ್ರೆ ಲೈಕ್ ಒಂದು ಟೀಸರ್ ನೋಡಿದ್ರೆ ಮೂವಿ ನೋಡಿರೋ ಲೆವೆಲ್ ಫೀಲ್ ಆಗ್ತಿದೆ. ಕಟ್ ಶಾರ್ಟ್ಸ್ ಹೋಗ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕ್. ಅಂಡ್ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ, ಇಷ್ಟು ಶಾರ್ಟ್ಸ್ ಇದೆ, ಇಷ್ಟು ಸೀನ್ಸ್ ಇದೆ, ಅದೆಲ್ಲ ನೋಡಿನೂ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ ಏನಿದೆ ಮೂವಿನಲ್ಲಿ. ಅಂದ್ರೆ ಇದನ್ನ ಯಾರು ಪ್ರಿಡಿಕ್ಟ್ ಮಾಡಕ್ ಆಗದೇ ಇಲ್ಲ. ಇವನ್ ನಾವು ಕೂಡ ಡಿಸ್ಕಷನ್ ಮಾಡ್ತಾ ಇದ್ದಾಗ ಕೂಡ ಅನ್ಕೋತಾ ಇದ್ವಿ, ಏನ್ ಪ್ರಿಡಿಕ್ಟೇ ಮಾಡಕ್ ಆಗಲ್ಲ ರೀ, ಇದು ಯಾವ ರೀತಿ ಕತೆ, ಏನ್ ಇರ್ಬೋದು ಅಂತಾನು ಅದು ನಮಗ್ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಬಟ್ ಇದು ಒಂದು ಮಾನ್ಸ್ಟಾರ್ ಆಗಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು. ಅದಾದ್ಮೇಲೆ ಗೊತ್ತಿಲ್ಲ ಮುಂದೆ ಇದು ಇನ್ ಸಿನಿಮಾದಲ್ಲಿ ಏನೆಲ್ಲ ಇರ್ಬೋದು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ಈ ಬಿಟ್ಟಾದ್ಮೇಲೆ ಅಂತೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಅಂದ್ರೆ ಹೆಂಗೆಲ್ಲಾ ತೋರಿಸಿರ್ಬೋದು ಸಿನಿಮಾದಲ್ಲಿ, ಏನೆಲ್ಲಾ ಇರ್ಬೋದು ಅಂತ ಹೇಳಿ. ಸೊ ಗೊತ್ತಿಲ್ಲ. ಅಂಡ್ ಟೀಸರ್ ನರೇಶನ್ ಸ್ವತಃ ಗೀತು ಮೋಹನ್ ದಾಸ್ ಅವರು ಮಾಡಿದ್ದಾರೆ. ಡೈರೆಕ್ಟರ್ ಆಗಿರುವಂತಹ ಗೀತು ಮೋಹನ್ ದಾಸ್ ಅವರು ಈ ಟೀಸರ್ ನ ನರೇಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಅವರು ಡೈಲಾಗ್ ಹೇಳ್ತಾರೆ, ಪ್ರೀತಿಗೆ ಬಿದ್ದಂತಹ ಮಹಿಳೆ ಮಾನ್ಸ್ಟರ್ ಆಗ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಹಂಗ ಹೇಳ್ತಿರ್ಬೇಕಾದ್ರೆ ಲೇಡೀಸ್ ಎಂಟ್ರಿ ಆಗುತ್ತೆ. ಸೊ ಮೇ ಬಿ 5 ಜನ ಮಹಿಳೆಯರು ಯಶ್ ಮೇಲೆ ಪ್ರೀತಿಗೆ ಬಿದ್ದು ಅದಾದ ನಂತರ ಮಾನ್ಸ್ಟರ್ ಆಗಿ ಮೂವಿ ಫುಲ್ ಟಾಕ್ಸಿಕ್ ಆಗುತ್ತೆ. ನನಗೇನ್ ಅನ್ಸುತ್ತೆ ಗೊತ್ತಾ, 5 ಜನ ಅಂದ್ರೆ ಅವರು ಇವ್ರನ್ನ ರಾಯನ್ನ ಲವ್ ಮಾಡ್ಬಿಟ್ಟು ಅದ್ರಲ್ಲಿ ಏನಾದ್ರು ಮೋಸ ಮಾಡ್ತಾರೇನೋ ಯಶ್ ಅವರು, ಅದಕ್ಕೆ ಮಾನ್ಸ್ಟರ್ ಆಗ್ತಾರಾ ಅಥವಾ ಅದಕ್ಕೆ ಈ ತರ ಅವತಾರವನ್ನ ತಾಳ್ತಾರ ಅನ್ನೋದು ಕ್ವಶನ್ ಮಾರ್ಕ್. ನಂಗೂ ಗೊತ್ತಿಲ್ಲ, ಅದು ಇದ್ರೂ ಇರ್ಬೋದು ಇಲ್ದೇನೂ ಆಗಿರ್ಬೋದು. ಯಾಕಂದ್ರೆ ಅಷ್ಟು ಈಸಿ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಯಶ್ ಮೂವಿ ಮಾಡಲ್ಲ ಅನ್ಸುತ್ತೆ. ಹೌದು. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡ್ಲೇಬೇಕು ಅಪೇಕ್ಷಾ. ಸಕ್ಕದಾಗಿ ಮಾಡಿದ್ದಾರೆ ರವಿ ಬಸರ್ ಅವರು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಅದನ್ನ ಹಾಕೊಂಡು ಕೇಳಿಸ್ಕೊಳ್ತಾ ಇದ್ರೆ ಓ ಮೈ ಗಾಡ್, ಎಷ್ಟು ಸಲ ಕೇಳಿಸ್ಕೊಂಡ್ರು ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ ಆ ಮ್ಯೂಸಿಕ್ ಕೂಡ. ಇನ್ನು ನನಗೆ ಈ ಟೀಸರ್ ಅಲ್ಲೇ ಬಹಳಷ್ಟು ಅಂದ್ರೆ ಇಷ್ಟೊಂದು ಗಮನ ಸೆಳೆದಿದೆ, ಇಷ್ಟೊಂದು ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಇನ್ನು ಈ ಸಿನಿಮಾ ಯಾವ ರೇಂಜ್ಗೆ ಹಿಟ್ ಆಗ್ಬೋದು ಅನ್ನೋದು ನಾವಿನ್ನು ಕಾದ್ ನೋಡಬೇಕು. ಸೊ ಫೈನಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಮಟ್ಟ ಒಂದು ಖುಷಿಯಾದ ವಿಚಾರ ಅಲ್ವಾ. ಯಾಕಂದ್ರೆ ನಮ್ಮ ಕನ್ನಡದವರು ಈ ಥರದೊಂದು ಸಿನಿಮಾ ಮಾಡ್ತಿದ್ದಾರೆ ಅಂದ್ರೆ ಅದೊಂದು ದೊಡ್ಡ ಹೆಮ್ಮೆ ವಿಚಾರ, ಜೊತೆಗೆ ಒಂದು ಖುಷಿಯಾದಂತಹ ವಿಚಾರ. ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕಾದ್ ನೋಡಬೇಕು. ಆಗಸ್ಟ್ 26ಕ್ಕೆ ಐ ಆಮ್ ಈಗರ್ಲಿ ವೇಟಿಂಗ್. ಸೊ ಇವತ್ತು ಟೀಸರ್ ಜೊತೆಗೆ ಮೂವಿ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. 26th August ರಿಲೀಸ್ ಆಗ್ತಿದೆ. ಎಂಡ್ ಅಲ್ಲಿ ಬರುತ್ತೆ ಟೀಸರ್ ಎಂಡ್ ಅಲ್ಲಿ, ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಆನ್ 26th August ಅಂತ. ಸೊ ಮೇ ಬಿ ಇಂಟಾಕ್ಸಿಕೇಟಿಂಗ್ ಅಂತ, ಟಾಕ್ಸಿಕ್ ಅಂದ್ರೆ ವಿಷಪೂರಿತವಾಗಿರೋದು ಅಂತ, ಇಂಟಾಕ್ಸಿಕೇಟಿಂಗ್ ಅಂತ ಹೇಳಿದ್ರೆ ವಿಷವನ್ನ ಕಡಿಮೆ ಮಾಡೋದು ಅಂತ. ಸೊ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಮೂವಿ ಹೆಸರನ್ನ ಟಾಕ್ಸಿಕ್ ಅಂತ ಇಟ್ಕೊಂಡು ಲಾಸ್ಟ್ ಅಲ್ಲಿ ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನಮ್ಮ ಪ್ರಪಂಚಕ್ಕೆ ಏನೇನು ಈ ಕ್ರಿಯಲ್ಟಿ ಅಥವಾ ಕೆಟ್ಟ ಕೆಲಸಗಳು ನಮ್ಮ ಪ್ರಪಂಚದಲ್ಲಿ ಏನೇನು ನಡೀತಿದೆ ಅದನ್ನೆಲ್ಲ ಇಟ್ಕೊಂಡು ಒಂದು ಮೂವಿ ಮಾಡಿ ಅದ್ರ ಮೂಲಕ ಒಂದು ಮೆಸೇಜ್ ಕೊಡುವಂತಹ ಒಂದು ಮೂವಿ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಅದರ್ವೈಸ್ ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಕೊನೆಯಲ್ಲಿ. ಮೇ ಬಿ ಯಶ್ ವಿಷನ್ ಆ ಥರ ಒಂದು ಇದ್ದಿರಬಹುದು, ಹೇಳಕ್ಕಾಗಲ್ಲ. ಅದಕ್ಕೆ ಗೀತು ಮೋಹನ್ ದಾಸ್ ಅವರು ಸಾಥ್ ಕೊಟ್ಟಿದ್ದಾರೆ. 26th ರಿಲೀಸ್ ಆಗ್ತಿದೆ. 19th March ಆಗ್ಬೇಕಾಗಿದ್ದಂತಹ ಮೂವಿ ಈಗ ಪೋಸ್ಟ್ಪೋನ್ ಆಗಿ 26th August ರಿಲೀಸ್ ಆಗ್ತಾ ಇದೆ. ಇಡೀ ವರ್ಲ್ಡ್ ಕಾಯ್ತಾ ಇದೆ ಮೂವಿ ನೋಡೋದಕ್ಕೆ. ಈವನ್ ನಾವು ಕೂಡ ಕಾಯ್ತಾ ಇದೀವಿ, ನೀವು ಕೂಡ ಕಾಯ್ತಿದ್ದೀರಿ ಅಂತ ಗೊತ್ತು. ಹಾಗಾದ್ರೆ ಆಗಸ್ಟ್ 26ಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿ. ಮತ್ತೆ ಆ ಸಿನಿಮಾ ರಿವ್ಯೂ ಕೂಡ ನಾವು ಕೊಡ್ತೀವಿ ಆಗಸ್ಟ್ 26ಕ್ಕೆ ನೋಡ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.